ಹಾಯ್, ನಾನು ನಿಮ್ಮ ಚಿಕ್ಕಮಂಗ್ಳೂರು ಹುಡುಗಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಡೇನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಅಮ್ಮ ಕಡಬ ಒಯ್ದಿಟ್ಟಿದ್ರು, ತಿನ್ನೋಣ ಅಂತ ಹೋದೆ. ಏನು ಮಾಡಿದ್ರು ಈ ಪ್ಲೇಟ್ ತೆಗಿಯೋಕ್ಕೆ ಬರ್ತಾಯಿಲ್ಲ. ಇವಾಗ ತಿಂತೀನೋ ಇಲ್ವೋ ಅಂತ ಫೀಲ್ ಆಯಿತು. ಸುತ್ತ ನೋಡಿದೆ, ಸದ್ಯ ಬಂದ್ಬಿಡ್ತಲ್ಲ ಅಂತ ಒಂದು ಪ್ಲೇಟ್ ಹಾಕ್ಕೊಂಡು ಮತ್ತೆ ಎತ್ತಿಟ್ಟು ನನಗಿಷ್ಟ ಅಂತ ಅಮ್ಮ ನನಗೋಸ್ಕರ ಕಾಯಿ ರಸ ಮಾಡಿದ್ರು, ಹಾಕ್ಕೊಂಡು ತಿಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಇವನಿಗೆ ಕಂದ ಬಂದರು, ನಮ್ಮ ಮನೆಯವ್ರು ಬಂದರು. ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ದೇವ್ರಿಗೆ 6 ಮಂತ್ ಕಂಪ್ಲೀಟ್ ಆಯಿತು, ಅಂದರೆ ಹಾಫ್ ಇಯರು. ಅದಕ್ಕೋಸ್ಕರ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಯ್ ಮಾಡಿದೆ. ನಮ್ಮ ದೇವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ನೆಕ್ಸ್ಟು ಫೋಟೋಶೂಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ನಾನು ಫುಲ್ ಬಿಲ್ಡಪ್ ತೊಗೊಂಡು ಸ್ಟಾರ್ಟ್ ಮಾಡಿದೆ ಶಿವಲಿಂಗ ಬಿಡಿಸ್ತೀನಿ ಅಂತ. ಹಾಗೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಡಿಸ್ಕಷನ್ ಆಯಿತು, ಜಾಗ ಅಲ್ಲಿ ಇಲ್ಲಿ ಅಂತ ಮತ್ತೆ ಶುರು ಮಾಡಿದೆ. ಆ್ಯಕ್ಚುಲಿ ಪ್ರತಿ ಮಂತು ಪ್ಲ್ಯಾನಿಂಗ್ ಮಾಡ್ಕೊತಾ ಇದ್ದೆ, ಈ ಥರನೇ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೆ. ಈ ಸಲ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿರಲಿಲ್ಲ. ಹಾಫ್ ಇಯರ್ಗೆ ಜೋರಾಗಿ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ನಂದು ಉಲ್ಟಾ ಕೇಸು. ಹೋಗ್ಲಿ, ಹೇಗೆ ಬರುತ್ತೆ ಹಾಗೆ ಮಾಡೋಣ ಅಂತ ಹೊರಟ್ವಿ. ಈಗ ಕಂದ ಆಟ ಆಡೋಕೆ ಹೇಳಿದ್ರು, ಶುರು ಮಾಡಿದ್ರು. ನಾನು ಮೊಬೈಲ್ ತೊಗೊಂಬರೋಣ ಅಂತ ಹೋದೆ. ಆದರೂ ಸ್ವಲ್ಪ ನೋಡ್ಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ನೋಡ್ತಿದ್ದೆ. ಆವಾಗ ಕಂದ ಹೇಳಿದ್ರು, ನೋಡಿದ್ರೆ ಬರಲ್ಲ, ಶಿವಲಿಂಗನ ಮನಸ್ಸಲ್ಲಿ ಇಟ್ಕೊಂಡು ಚಿತ್ರ ಬಿಡಿಸಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಬಿಡಿಸ್ರಿ, ನಾನು ಅಷ್ಟರಲ್ಲಿ ಬಸವಣ್ಣ ಡ್ರಾಯಿಂಗ್ ಮಾಡ್ಕೊಂಡು ತೊಗೊಂಬರ್ತೀನಿ ಮತ್ತು ಡ್ರಾಯಿಂಗ್ ಮಾಡ್ಕೊಂಡು ತೊಗೊಂಬಂದೆ. ಸ್ಟೋರೀಸ್ ಫುಲ್ ಆಗಿದ್ದರಿಂದ ನಾನು ಡ್ರಾಯಿಂಗ್ ಮಾಡಿದ ಕ್ಲಿಪ್ ಬಂದಿಲ್ಲ. ಅಷ್ಟರಲ್ಲಿ ನಮ್ಮ ಕಂದ ಫಿನಿಶಿಂಗ್ ಸ್ಟೇಜಿಗೆ ತೊಗೊಂಬಂದಿದ್ರು. ನೋಡಿ, ಸಿಂಪಲ್ಲಾಗಿ ಈ ಥರ ಮಾಡಿದ್ವಿ. ಇನ್ನು ತ್ರಿಶೂಲ ಓಂ ಬರೀಬೇಕಂತ ಇತ್ತು, ಆ ಟೈಮ್ ಆಗಲಿಲ್ಲ. ಆಗಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಖುಷಿಪಟ್ಟು ಫೋಟೋಶೂಟ್ ಮಾಡಿ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಅಮ್ಮ ಬೆಳಿಗ್ಗೆ ಹಬ್ಬದ ಊಟಕ್ಕೆ ಅಂತ ರಾಗಿ ಕೆಲಸ ರೆಡಿ ಮಾಡ್ತಾಯಿದ್ರು. ಹೇಳ್ಸ್ಕೊಂಡು ಹೇಗೆ ಮಾಡೋದು ಅಂತ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಕೇಸರಿ ಕೆಲಸನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ಮುಗಿಸಿ ಟೈಮ್ ನೋಡಿದ್ರೆ ರಾತ್ರಿ 1 ಗಂಟೆ ಆಗಿತ್ತು. 2 ಅವರ್ ಮಲ್ಕೊಳ್ಳೋಣ, ಬೆಳಿಗ್ಗೆ ಬೇಗ ಪೂಜೆ ಸ್ಟಾರ್ಟ್ ಮಾಡಬೇಕು ಹೋದೆ. ಎದ್ದು ಬಂದು ನೋಡಿದ್ರೆ ಅಮ್ಮ ರಂಗೋಲಿ ಹಾಕ್ತಾಯಿದ್ರು. ಆಲ್ರೆಡಿ ತುಂಬ ಚೆನ್ನಾಗಿ ಹಾಕ್ತಾರೆ. ಸರಿ, ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇಲ್ಲಿ 5 ಥರ ಹೂವು, ವಸ್ತ್ರ, ಇದಕ್ಕೆ ಕಾಯಿ, ಕಡಲೆಕಾಳು, ಹಣ್ಣು, ಹಾಗೆ ಅಭಿಷೇಕಕ್ಕೆ ಹಾಲು. ಪೂಜೆ ಮುಗಿಸ್ಕೊಂಡೆ. ದೇವ್ರ ಹತ್ರನೂ ಶಿವ ಪೂಜೆ ಮಾಡಿಸ್ದೆ. ಸೆಲೆಬ್ರೇಷನ್ ಮಾಡೋಣ ಅಂತ ಹೋಮ್ ಮೇಡ್ ಕೇಕ್ ರೆಡಿ ಮಾಡಿದೆ. ಅದನ್ನೇ ಕಟ್ ಮಾಡಿ ಖುಷಿಪಟ್ಟೆ. ನೋಡಿ, ಊಟಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಊಟ ಮಾಡ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.